ಮಾಡಿದ್ದರಿಂದ ಕಂಟಿನ್ಯೂ ಆಗುತ್ತೆ. ಓಂ ಶ್ರೀಯಃಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶತ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ವಿವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮ ಜಿಜ್ಞಾಸಾ ಓಂ. ಈಗ ಹೇಳ್ತಾರೆ, ನಾನು ವಿದ್ಯೆ ಇತಿ ಏತದಪಿ ಅತೇತೇನ ನಿತ್ಯನೈಮಿತ್ಯಕಂ ಕರ್ಮ ಕುರ್ವನ್ ಅನ್ಯತ್ ಪರಿತ್ಯಜನ್ ಮುಚ್ಯತೆ ಸಂಸ್ಕೃತೇಶ್ಚ. ಎಷ್ಟು ಇಂಪಾರ್ಟೆಂಟ್ ಲೈನ್ ಇದೆ. ನಿತ್ಯನೈಮಿತ್ಯಕಂ ಕರ್ಮ ಕುರ್ವನ್ ಅನ್ಯತ್ ಪರಿತ್ಯಜನ್ ಮುಚ್ಯತೆ. ಇದೇ ಮತ್ಕರ್ಮ ಕೃತ್ ಶಬ್ದ ಏನು ಬಂತಲ್ಲ, ವಿವರಣೆ ಇದು. ಏನು ಕರ್ಮ ಮಾಡಬೇಕು ಅಂದರೆ ನಿತ್ಯನೈಮಿತ್ಯಕಂ ಕರ್ಮ. ಸೊ ಒಂದಕ್ಕೊಂದು ವೇರಿ ಆಗೋದೇ ಇಲ್ಲ. ಯಾವ ಗ್ರಂಥ ಓದಿದ್ರು ಕೂಡ ಏನಾಗಿರುತ್ತದೋ, ಎಲ್ಲಿ ಶುರು ಮಾಡಿದ್ರೂ ಲಿಂಕ್ ಇದ್ದೇ ಇರುತ್ತದೆ. ಅದೇ ಶಾಸ್ತ್ರಗ್ರಂಥದ ವೈಶಿಷ್ಟ್ಯ ಅದು. ನಿತ್ಯನೈಮಿತ್ಯಕಂ ಕರ್ಮ ಕುರ್ವನ್ ಅನ್ಯತ್ ಪರಿತ್ಯಜನ್ ಮುಚ್ಯತೆ ಸಂಸ್ಕೃತೇಶ್ಚ. ಇಲ್ಲಿ ಸ್ವಾರಸ್ಯ, ಅರ್ಜುನ ಕೇಳಿದ್ದು, ಇದು ಅರ್ಜುನ ಬರೆದಿದ್ದು. ಯಾವುದು? ಈತ ಅರ್ಜುನ ಬರೆದಿದ್ದು. ಯಾತಕ್ಕೆ? ಈಗ ಅವರ ಇದ್ದಾರ ತಾನೆ, ಆದ್ದರಿಂದ ಕೇಳಿದ್ದು ಒಪ್ಪಿಸ್ತಾ ಇದ್ದಾಗಿದೆ ಅವರು. ನಿತ್ಯನೈಮಿತ್ಯಕಂ ಕರ್ಮ ಕುರ್ವನ್ ಅನ್ಯತ್ ಪರಿತ್ಯಜನ್. ಇದೆಲ್ಲ ರಾಯರು ಬೆರೀತಾರೆ. ನಿತ್ಯನೈಮಿತ್ಯಕ ಕಾಮ್ಯಭೇದೇನ ತ್ರಿವಿಧಂ ದೇಶಕಾಲೋಚಿತಂ ಎಲ್ಲ ಪ್ರಾತಃ ಕೊನೆಯ ಸಮರಿ ಕೊಡ್ತಾರೆ. ನೈಮಿತ್ತಿಕ ಕರ್ಮ ಅಂದ್ರೇನು? ಗ್ರಹಣ ಬಂತು, ಗ್ರಹಣದ ನಿಮಿತ್ತವಾಗಿ ವ್ಯವಸ್ಥೆ ಬೇರೆ ಇದೆ. ಏಕಾದಶಿ ಬಂತು, ಏಕಾದಶಿ ನಿಮಿತ್ತದಿಂದ ಕರ್ಮ ವ್ಯತ್ಯಾಸ ಆಯಿತು. ಗೊತ್ತಾಯ್ತಾ? ಸ್ನಾನ ಎಲ್ಲ ಮುಗಿದೋಗ್ಬಿಟ್ಟು ಯಾರೋ ಮುಟ್ಟಿಬಿಟ್ಟ, ಮೈಲಿಗೆ ಆಯಿತು, ಸ್ನಾನ ಮಾಡಿದ್ರಲ್ಲ ಅಂದರು, ನೈಮಿತ್ತಿಕ ಸ್ನಾನ. ಮೈಲಿಗೆ ಆಗಿದ್ದಕ್ಕೆ ಮಾಡಿದೆ, ನಿಮಿತ್ತ. ಸುಮ್ಮನೆ ಮಾಡಿದೆ ಅಂತ ಹೇಳಬಾರ್ದು, ಕಾರಣ ಇರಬೇಕು, ನಿಮಿತ್ತ. ನಿತ್ಯ ನೈಮಿತ್ತಿಕಂ ಕರ್ಮ ಕುರ್ವನ್ ಅನ್ಯತ್ ಪರಿತ್ಯಜನ್. ಕುರ್ವನ್ ಅನ್ಯತ್ ಸ್ನಾನ ಪೂಜೆನೇ ಮಾಡಿಲ್ಲ ಅಂತ ಬೈದುಬಿಟ್ರು. ಹೌದು, ಸೂತಕ ಇತ್ತು ಅಂತ ಓದೋಯ್ತಾರೆ. ಅದು ದೋಷ ಆಗಲೇ ಇಲ್ಲ. ಆಗ ನಿಮಿತ್ತ, ಅದು ಸೂತಕದ ನಿಮಿತ್ತದಿಂದಾಗಿ ಪೂಜೆ ಮಾಡಲಿಲ್ಲ, ಸುಮ್ಮನೆ ಮಾಡಲಿಲ್ಲ, ಅಪರಾಧ ಆಯಿತು. ಅದು ಇದು ಮಾಡಿದ್ರೆ ಅಪರಾಧ ಆಗ್ತಿತ್ತು, ಬಿಟ್ಟಿದ್ದು ಒಳ್ಳೇದಾಯಿತು. ಅಲ್ಲಿ ಬಿಟ್ಟಿದ್ದು ಅಪರಾಧ ಆಯಿತು, ಮಾಡಿದರೆ ಒಳ್ಳೇದಾಗ್ತಿತ್ತು. ಕರ್ಮ ಕುರ್ವನ್ ನಿತ್ಯ ನೈಮಿತ್ತಿಕಂ ಕರ್ಮ ಕುರ್ವನ್. ಅನ್ಯತ್ ಅಂದ್ರೇನು? ನಿತ್ಯನೂ ಅಲ್ಲ, ನೈಮಿತ್ತಿಕನೂ ಅಲ್ಲ, ನಿಷಿದ್ಧಂ ಅಂತ ಅರ್ಥ. ನಿಷಿದ್ಧ ಕರ್ಮನ ಏನು ಮಾಡೋದು? ಪರಿತ್ಯಜನ, ಬಿಟ್ಟುಬಿಡಬೇಕು. ಮುಚ್ಯತೆ ಸಂಸ್ಕೃತೇಶ್ಚ. ನಿತ್ಯ ನೈವೇದ್ಯನೂ ಮಾಡ್ತಾನೆ, ದೇವ್ರ ಪೂಜೆಗೆ ಹೋಗ್ತಾನೆ, ಹೋಟೆಲ್ಗೂ ಹೋಗ್ತಾನೆ. ಏನಾಯ್ತು ಅಲ್ಲಿಗೀಗ? ಎಲ್ಲ ನ್ಯೂಟ್ರಲೈಸ್ ಆಗೋಯ್ತು. ಅಷ್ಟೇ ಎಲ್ಲ ಪಾಪ ಕೌಂಟ್ ಆಯ್ತು. ಪೂಜೆ ಮಾಡೋ ಅಧಿಕಾರನೇ ಕಳ್ಕೊಂಡ್ಬಿಟ್ಟವನಿ. ಮತ್ತೆ ಪೂಜೆ ಮಾಡೋ ಅರ್ಹತೆಯೇ ಮಿಸ್ ಆಯ್ತಲ್ಲ, ತಪ್ಪಾಯ್ತು. ಅದಕ್ಕೆ ವಿಹಿತ ಮಾಡಬೇಕು, ನಿಷಿದ್ಧನ ಬಿಡಬೇಕು. ವಿಹಿತಮೇವ ಕರ್ತವ್ಯ ಬಂದರು ಒಂದೇ ಏವ ಶಬ್ದಕ್ಕೆ ನಿಷಿದ್ಧ ಬಿಟ್ಟೇ ಮಾಡಬೇಕು ಅಂತ ಅರ್ಥ. ಮುಚ್ಯತೆ ಸಂಸ್ಕೃತೇಶ್ಚ. ಕೊನೆಗೆ ಎಲ್ಲಿ ಹೋಗ್ತಾನೆ ಅವನು? ಸಂಸಾರದಿಂದ ಬಿಡುಗಡೆಯನ್ನು ಕಾಣ್ತಾನೆ. ಯಾಕೆ? ಜ್ಞಾನ ಬರೋದರಿಂದ ಅಂತ ಅರ್ಥ. ನಿರಾಕರೋತಿ ಏತದಪಿ ಇತಿ. ಮುಂದೆ ಇಷ್ಟಾದ ಮೇಲೆ ಇದಿಷ್ಟು ಸರಿಯೇ, ತಪ್ಪಲ್ಲ. ಆದರೆ ಒಂದಿದೆ, ಇದು ಒಂದು ಪೂರ್ವಪಕ್ಷ ಆಯ್ತು. ಈಗ ಯಾತಕ್ಕೆ ಪೂರ್ವಪಕ್ಷ ಆಯಿತು ಅಂದರೆ, ಹೇಳೋರು ಯಾರು ಗೊತ್ತಾ ಇದನ್ನು? ಎಲ್ಲ ಸರಿಯಾಗಿ ಹೇಳಿದ್ದಾನೆ, ತಪ್ಪಲ್ಲ. ಒಂದು ದೊಡ್ಡ ತಪ್ಪು ಮಾಡಿದ್ದಾನೆ. ಏನು ಅಂದರೆ, ಭಾಟ್ಟಾನ ಮೋಕ್ಷ ಸಾಧನ ಮನೋಬದ್ಧತೆ ನಿತ್ಯ ಐತಿ. ಕರ್ಮ ಅಷ್ಟೇ ಮಾಡಿ ಜ್ಞಾನ ಬೇಡ ಅಂತ ಹೇಳಿದ. ಅಲ್ಲಿ ಕಥೆ ಮುಗೀತು. ತುಂಬ ಜನ ಇರ್ತಾರೆ ನಮ್ಮಲ್ಲಿ, ಭಾಟ್ರಿದ್ದಾಗೆ ಇರೋದು. ಆಚಾರ ಇಟ್ಕೊಂಡಿರ್ತಾರೆ, ಪಾಠ ಪ್ರವಚನ ಕಂಡ್ರಾಗಲ್ಲ ಅವರಿಗೆ, ತಿಳಿತಿಲ್ಲ. ಅದಕ್ಕೆ 100ಕ್ಕೆ 1000 ಜನ ಇದಕ್ಕೆ ಮಿಲಿಮಿಟೆಡ್ ಬರ್ತಾರೆ ಅಂದರೆ ಅರ್ಥ ಇದೆ. ಅವ್ರಿಗೆ ಅದು ಬೇಕಿಲ್ಲ ಅಂತ. ಎಲ್ಲ ಅನಿವಾರ್ಯ, ಅವೆಲ್ಲ ವಿಷಯ ಬೇರೆ. ಅದು ಬೇಕಿಲ್ಲ ಅಂತ ತಿಳ್ಕೊಂಡವ್ರಿಗೆ ಹೇಳೋ ಮಾತಿದ್ವು. ಅದು ನಮಗೆ ಅನ್ನೆಸರಿ. ಅದು ಭಾಟರಲ್ಲಿ ನೋಡಿ, ಎಲ್ಲ ಸರಿ ಇದೆ, ಏನು ತಪ್ಪಿಲ್ಲ ಇದರಲ್ಲಿ. ಒಂದು ತಪ್ಪಿದೆ. ಏನದು? ಜ್ಞಾನಕ್ಕೆ ರೋಲೇ ಇಲ್ಲ. ನಾವೇ ಮಾತಾಡಿದ್ರೆ ತಪ್ಪಲ್ಲ, ಯಾಕಂದರೆ ಜ್ಞಾನ ಇಟ್ಕೊಂಡೇ ಮಾತಾಡ್ತೇವೆ, ಅದನ್ನು ತಪ್ಪರೋದಿಲ್ಲ. ಬರೀ ಕರ್ಮಾಚರಣೆ ಮಾಡು, ನಿಷಿದ್ಧ ಬಿಟ್ಟುಬಿಡು, ಆಯಿತಾ, ಮೋಕ್ಷ ಗ್ಯಾರಂಟಿ ಇಲ್ಲ. ಅದಕ್ಕೆ ಏತದಪ್ಪೇತೇನ ನಿರಾಕೃತಂ. ಈ ವಾದ ಹೊರಟೋಯ್ತು. ಯಾಕೆ? ಇಷ್ಟೆಲ್ಲ ಜ್ಞಾನಕ್ಕೆ ಪ್ರಸಾದ ಕೊಟ್ಟ ಮೇಲೆ ಇದಕ್ಕೆ ಅರ್ಥ ಇಲ್ಲ. ಅದು ಇನ್ನೊಬ್ರು ಏನು ಮಾಡಿದ್ರು, ವೆರಿ ಇಂಪಾರ್ಟೆಂಟ್, ಕರ್ಮ ಬಿಟ್ಬಿಡ್ತೀನಿ ಅಂತ ಬಂದ. ಜ್ಞಾನ ಇಟ್ಕೊಳ್ತೇನೆ, ಕರ್ಮ ಬಿಡ್ತೇನೆ ಅಂತ. ಅದು ತಪ್ಪೇ. ಮತ್ತೆ ಕರ್ಮಕ್ಕೋಸ್ಕರ ಜ್ಞಾನ ಬಿಡೋದು ತಪ್ಪು, ಜ್ಞಾನಕ್ಕೋಸ್ಕರ ಕರ್ಮ ಬಿಡೋದು ತಪ್ಪು. ಜ್ಞಾನಕ್ಕೋಸ್ಕರ ಕರ್ಮ ಮಾಡಿದ್ರೆ ಕರೆಕ್ಟ್. ಅದು ಜ್ಞಾನಕ್ಕೋಸ್ಕರ ಕರ್ಮ ಮಾಡೋದು. ಯಾವ ಕರ್ಮವು ಯಾವುದಕ್ಕಿಲ್ಲ, ಬೇರೆ ಪರ್ಪಸ್ಗೆಲ್ಲ. ಜ್ಞಾನ ಬರಲಿ ಅಂತಲೇ ಕರ್ಮ ಇಟ್ಟಿರೋದು.
ನನು ಏತತ್ ಸರ್ವಂ ಸೂತ್ರಾನುಕ್ತಂ ಏತದಪ್ಪೇತೇ ನಿರಾಕೃತಂ. ಆದ್ದರಿಂದ ಇದು ಕೃಷ್ಣಾರ್ಪಣ ಬುದ್ಧಿ, ದೇವರ ಅಸ್ತಿತ್ವ ಯಾವುದು ತಿಳ್ಕೊಳ್ಳೋದೇನೆ ಬರೀ ಕರ್ಮಾಚರಣೆ ಮಾಡೋದರಿಂದ ಯಾವ ಪ್ರಯೋಜನವೂ ಇಲ್ಲ. ವಿದ್ಯೈವ ಇತಿ ಅದೆಲ್ಲಿ ಬಂದಿದೆ? ವಿದ್ಯೈವತ ನಿರ್ಧಾರಣ ಸೂತ್ರ ಅದು. ವಿದ್ಯಾ ಅಂದ್ರೆ ಒಂದೇ, ಜ್ಞಾನ ಅಂದರೂ ಒಂದೇ. ಜ್ಞಾನೇನೈವ ಪರಂಪದಂ ಅಂತ ಅಣುಭಾಷೆಯಲ್ಲಿ ಬರಬೇಕಾದ್ರೆ ಏನು ಮಾಡಿದರು? ವಿದ್ಯೈವತ ನಿರ್ಧಾರಣಾರ್ಥಕ್ಕೆ ಜ್ಞಾನೇನೈವ ಪರಂಪದಂ ಅಂತ ಅರ್ಥ ಬರೋದು. ವಿದ್ಯಾ ಕೊಟ್ಟು ಜ್ಞಾನ ಅಂತ ಅರ್ಥ. ವಿದ್ಯೈವ ಇತಿ ಇಮಮೇವಾರ್ಥಂ ಸ್ವಯಮೇವಾಹ ವೇದರಾಟ್ ವೇದವ್ಯಾಸರು ಯಾರೋ ಅಲ್ಲ, ವೇದ ಓದಿಜ್ಞ ಬರೆದವರಲ್ಲ, ವೇದರಾಟ್, ವೇದ ಪ್ರತಿಪಾದ್ಯರಾದ ಸ್ವಾಮಿ ಅಂತ ಅರ್ಥ ಅವ್ರು ಹೇಳ್ತಾ ಇದ್ದಾರೆ. ಆದ್ದರಿಂದ ಭಾಟ್ಟರ ಮತ ಸರಿಯಲ್ಲ. ವಿನಾಕರ್ಮ ನ ಮೋಕ್ಷ ಸ್ಯಾತ್ ಜ್ಞಾನೇನೇತ್ಯಪಿ ಸಾ ಶ್ರುತಿ ನಾಣ್ಯ ಪಂಥ ಇತಿ ಹೇವ ನಿವಾರಯತಿ ಸಾದರಂ ಹೇಳಿದೆ. ವಿನಾಕರ್ಮ ನ ಮೋಕ್ಷ ಸ್ಯಾತ್ ಜ್ಞಾನೇನ ಇತ್ಯಪಿ ಸಾ ಶ್ರುತಿ. ಕರ್ಮ ಬಿಟ್ಟರೂ ಮೋಕ್ಷ ಇಲ್ಲ, ಜ್ಞಾನ ಬಿಟ್ಟರೂ ಮೋಕ್ಷ ಇಲ್ಲ ಅದು ಸ್ಪಷ್ಟ ಹೇಳಿರ್ಬೇಕಾದ್ರೆ ಒಂದನ್ನು ಮಾತ್ರ ತೊಗೊಂಡು ಉಳಿದು ಬಿಟ್ಟರೆ ತಪ್ಪಾಗಲಿಲ್ವಾ? ಎರಡೂ ಹೇಳಬೇಕು. ನಾ ಅನ್ಯ ಪಂಥಾಹ ಇತಿ, ಇನ್ನೊಂದು ದಾರಿ ಇಲ್ಲ. ಕರ್ಮಯೋಗ ಜ್ಞಾನಯೋಗ ಅಂತ ಹೇಳಿದ್ದಾರಲ್ಲ, ಎರಡು ಅಂದರೆ ಇಲ್ಲ. ಕರ್ಮ ಪ್ರಚುರ ಯೋಗ, ಜ್ಞಾನ ಪ್ರಚುರ ಯೋಗ ಅಂತ ಹೇಳಿರೋದ್ರಿಂದ ಏನಲ್ಲ ಅದು ಬರೀ ಕರ್ಮ ಮಾಡೋದು ಕರ್ಮಯೋಗ ಅಲ್ಲ, ಬರೀ ಜ್ಞಾನವನ್ನು ಜ್ಞಾನಯೋಗನೂ ಅಲ್ಲ. ಎರಡು ಸೇರಬೇಕು. ಪ್ರಾಧಾನ್ಯ ಯಾವುದಕ್ಕೆ ಕೊಡ್ತಾನೆ ಅನ್ನೋದು ಇಂಪಾರ್ಟೆಂಟ್. ಇವೆಲ್ಲ ಯಾರಿಗೆ ಅಂತ ಹೇಳಿದೆ ನೆನಪಿದೆಯಾ? ಜ್ಞಾನಯೋಗ ಕರ್ಮಯೋಗ ವಿಭಾಗ ಯಾರಿಗೆ? ಅಲ್ಲ ಅಲ್ಲ ಈ ವಿಭಾಗ ಯಾರಿಗೆ? ಈ ವಿಭಾಗ ಕ್ರಿಯೇಟ್ ಆಗೋದು ಯಾವ ಅಲ್ಲ, ಯಾವ ಸ್ಟೇಜಲ್ಲಿ ಕೌಂಟ್ ಆಗುತ್ತಿದ್ದು? ಅಲ್ಲ, ಅಪರೋಕ್ಷ ಜ್ಞಾನ ಆದಮೇಲೆ ಬಂದಿರೋದು, ಮೊದಲು ಬಂದಿದ್ದಲ್ಲ ಇದು. ಜ್ಞಾನ ಬಂದಮೇಲೆ ಒಂದು ಕೋರ್ಸ್ ಮುಗಿಸ್ಬಿಟ್ಟ, ನೀನು ಮೇಸ್ಟ್ರ್ ಆಗ್ತೀಯೋ ಎಕ್ಸಿಕ್ಯೂಟಿವ್ ಜಾಬ್ ಹೋಗ್ತೀಯ ಅದಕ್ಕೆ. ಹಾಗೆ ನಾನು MBBS ಓದಿಲ್ಲ, ನಾನು ಮೇಸ್ಟ್ರ್ ಆಗ್ತೀನಿ, ಎರಡು ಇದಕ್ಕೂ ಇಲ್ಲ ಅದಕ್ಕೂ ಇಲ್ಲ. ಆದಮೇಲೆ ಚಾಯ್ಸಿಗೆ ಅವನು ಟೀಚಿಂಗ್ ಜಾಬ್ ಬೇಕು ಆರಿಸ್ಕೋಬೋದು. ಎಷ್ಟೋ ಇಂಜಿನಿಯರಿಂಗ್ ಮೆಡಿಕಲ್ಗೆ ಇದಕ್ಕೆ ಬರೋಲ್ಲ, ಕೆಲವರು ಅದಕ್ಕೆ ಹೋಗ್ತಾರೆ, ಕೆಲವರು ಅದಕ್ಕೆ ಬರೋಲ್ಲ ಇದಕ್ಕೆ ಹೋಗ್ತಾರೆ. ಅವ್ರ ಆಪ್ಷನ್ ಅವರು. ಕ್ವಾಲಿಫಿಕೇಷನ್ ಸೇಮ್, ಕ್ವಾಲಿಫಿಕೇಷನ್ ವೇರಿ ಆಗಲಿಲ್ಲ, ಅವನ ಕರ್ಮ ವೇರಿ ಆಯಿತು. ಅದು ಅಂದರೆ ಎಕ್ಸಿಕ್ಯೂಟಿವ್ ಜಾಬಲ್ಲಿ ಏನಿರುತ್ತೆ ಕರ್ಮ ಓರಿಯೆಂಟೇಷನ್ ಜಾಸ್ತಿ ಇರುತ್ತೆ. ಇಲ್ಲೇನಾಗಿರುತ್ತೆ ನಾಲೆಜ್ ಯಾರೋ ನಾಲೆಜ್ ಬಗ್ಗೆ ಕನ್ಸಲ್ಟ್ ಮಾಡಬೇಕಾದ್ರೆ ಪ್ರೊಫೆಸರ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಬಟ್ ಇದ್ರ ಬಗ್ಗೆ ಕನ್ಸಲ್ಟ್ ಮಾಡಬೇಕಾದ್ರೆ ಅವನಿಗೆ ಕಾಂಟ್ಯಾಕ್ಟ್ ಮಾಡೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಡಿಫ್ರೆನ್ಸ್. ಬಿಲ್ಡರ್ ಬೇರೆ, ಒಬ್ಬ ಇಂಜಿನಿಯರ್ ಬೇರೆ. ಬಿಲ್ಡರ್ ಏನು ಮಾಡ್ತಾನೆ, ಅವ್ನು ಬಿಲ್ಡಿಂಗ್ ಮಾಡೋದು ಆ ಕಡೆ ಯೋಚನೆ ಮಾಡ್ತಾ ಹೋಗ್ತಾನೆ. ಈ ಸೈಡ್ ಅವನಿಗೆ ಅವನ ಗೈಡೆನ್ಸೇ ಬೇಕು. ಅವರಿಗೆ ಇವನೇ ಬಸ್ಟ್ ಮಾಡಿದ್ರೆ ಮಾಡೋದು, ಅವನ ಗೈಡೆನ್ಸ್ ಬೇಕು. ಅವನಿಗೆ ಈ ಬಗ್ಗೆ ಬೇಕಿಲ್ಲ, ಅವನಿಗೆ ಬೇಕಾದ ಪರ್ಫೆಕ್ಟ್ ಕೆಲಸ ಆಗಬೇಕಷ್ಟೇ. ಇವನಿಗೆ ಬೇಕಾದ ಈ ಥರ ಬರಬೇಕು. ಎಲ್ಲದರಲ್ಲೂ ವ್ಯತ್ಯಾಸ ಆಗುತ್ತೆ. ಥಿಯರಿ ಪ್ರಾಕ್ಟಿಕಲ್ ಥರ. ಥಿಯರಿ ಓರಿಯೆಂಟೇಷನ್ ಜಾಸ್ತಿ ಇದ್ದರೆ ಇದು, ಪ್ರಾಕ್ಟಿಕಲ್ ಓರಿಯೆಂಟ್ ಇದ್ದರೆ ಅದು ಜಾಸ್ತಿ. ಅದು ಅನ್ಯಥಾ ಉಪಾಸನಮಪಿ ತಮೇ, ಅದನ್ನು ಒಟ್ಟೇನೆ ಹೇಳಿದಾಗತ್ತೆ. ಕರ್ಮಯೋಗಿಗೆ ಜ್ಞಾನವೂ ಬೇಕು, ಜ್ಞಾನಯೋಗಿಗೆ ಕರ್ಮನೂ ಬೇಕು, ಅದರಲ್ಲಿ ಇಬ್ಬರಿಗೂ ವಿನಾಯಿತಿ ಇಲ್ಲ. ನಿವಾರಯತಿ ಸಾದರಂ ಅದು ಇನ್ನೊಂದು ಇರಲಿ ನಿಮಗೆ ಪಾಯಿಂಟ್ ಕರೆಕ್ಟೇ. ನಿಮ್ಮದು ಒಂದು ಇನ್ನೊಂದು ಯಾಕೆ ಹೇಳಬಾರ್ದು ಅಂದರೆ ನಾಣ್ಯ ಪಂಥ, ಬೇರೊಂದು ದಾರಿ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಅಂದಮೇಲೆ ಚಾಯ್ಸೇ ಇಲ್ಲ ಈಗ. ಅನ್ಯಥೋಪಾಸನಮಪಿ ತಮೇವ್ಯಮೆತ್ತಿ ವಾದಿನಿ ನಿವಾರಯತ್ಯಾದರೇಣ. ಇನ್ನೊಂದು ನೋಡಿದ್ರೆ ನಮ್ಮ ದಾರಿ ಬಂದಿರಿ. ಈಗ ನಾವು ಅದನ್ನೇ ಒತ್ತು ಹೇಳೋದು ಏನಂತ, ಬ್ರಹ್ಮ ಒಂದೇ ಸತ್ಯ, ಉಳಿದಲ್ಲ ಸುಳ್ಳು, ಇದು ಜ್ಞಾನ. ಈ ಜ್ಞಾನ ಭಾರಿ ದೊಡ್ಡದು ಅಂತ ಹೇಳ್ತೀವಿ ಅಂದರೆ ಅದು ಜ್ಞಾನನೇ ಅಲ್ಲ ಅಂತ ಹೇಳ್ತಾರೆ. ಮಾಯಾವಾದಿ ಒಬ್ಬೊಬ್ಬರೇ ಬರ್ತಾ ಇದ್ದೀರಿ. ಎಲ್ಲಿ ಶುರುವಾಗಿತ್ತಿದ್ದು? ಚಾರ್ವಾಕರಿಂದ ಪ್ರಾರಂಭ ಆಗಿತ್ತು ಈ ವಿಷಯ. ಶುರುವಾದ ಚಾರ್ವಾಕರ ಒಂದೊಂದೇ ಖಂಡನೆ ಮಾಡ್ತಾ ಬಂದು ಇದಕ್ಕೆ ಬಂದಿರಿ. ನೋಡಿ ಅವರು ಏನು ಹೇಳ್ತಾರೆ, ಜ್ಞಾನ ಭಾರಿ ದೊಡ್ಡದು ಅಂತ ಹೇಳ್ತಾರೆ. ಜ್ಞಾನದ ವಿಷಯ ಯಾವುದು ಅಂತ ಗೊತ್ತಾಗಲಿಲ್ಲ, ಅದನ್ನು ಹೇಳಿದ ಆದ ಸ್ಥಿತಿ ಬಂದಿರಿ. ಈಗ ಅನ್ಯಥೋಪಾಸನಮಪಿ ತವೇವಂ ಇತಿ ವಾದಿ, ಅದು ಅನ್ಯಥೋಪಾಸನೆ ಮಾಡಬಾರ್ದು. ಅಹಂ ಬ್ರಹ್ಮಾಸ್ಮಿ ಅನ್ಯಥೋಪಾಸನೆ ಅದು. ಆದ್ದರಿಂದ ನಿಮಗೆ ಜ್ಞಾನ ಅಲ್ಲ ಅಂತ ಅರ್ಥ. ಅದೆಲ್ಲಿ ಬಂದಿದೆ? ನೀವು ವೇದ ಕೋಟ್ ಮಾಡಿದ್ದೀರಪ್ಪ. ಏನು ಕೋಟ್ ಮಾಡಿದ್ದೀರಿ? ತಮೇವಂ ವಿದ್ವಾನ್ ಅಮೃತೇಹ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಹೌದಲ್ಲೋ, ದೇವ್ರನ್ನ ತಿಳ್ಕೋಬೇಕು, ಮುಕ್ತನಾಗ್ತಾನೆ, ಬೇರೊಂದು ದಾರಿ ಇಲ್ಲ ಅಂತ ಹೇಳಿದ್ದೀರಿ. ನಮ್ಮ ಭಾಟ್ರು ಹೋದರೂ ಓಕೆ, ಉಳಿದವರೆಲ್ಲ ಹೋಗಿಬಿಟ್ರು, ನಾವ್ಯಾಕೆ ಹೋಗ್ತೀವಿ ಅಂತ ಕೇಳಿದರೆ ಅಲ್ಲಿ ತಮೇವಂ ಏವಂ ವಿದ್ವಾನ್ ಏವಂ, ದೇವ್ರನ್ನ ಹೀಗೇ ತಿಳಿಬೇಕು ಅಂತ ಹೇಳಿದ್ದಾರೆ. ಏನೋ ಬರೀ ಪಾಸ್ ಆಗ್ತೀವಿ ಅಂತ ಹೇಳಲಿಲ್ಲ, ಈ ಆನ್ಸರ್ ಬರೆದ್ರೆ ಮಾತ್ರ ಪಾಸ್ ಆಗ್ತೀವಿ ಅಂತೇಳಿ. ವ್ಯಾಲ್ಯೂಯರ್ ಸ್ಕೇಲ್ ಏನು ಕೊಡ್ತಾರೆ? ಸಾಮಾನ್ಯ ಒಂದು ಆನ್ಸರ್ ಇದು ಕೊಟ್ಟಿರ್ತಾರೆ, ಆನ್ಸರ್ ಇದು ಕೊಟ್ಟಿರ್ತಾರೆ. ಯಾಕೆ? ಅದು ಕಂಪೇರ್ ಮಾಡಿ ಕೊಡಬೇಕಾದ್ರೆ. ಅದೇ ರೀತಿಯಲ್ಲಿ ಈ ರೀತಿ ಕರ್ಮ ಮಾಡಬೇಕೇ ಹೊರತು ಬರೆದ ಪಾಸ್ ಏನೋ ಕತೆ ಬರೋದು, ಸಿನಿಮಾ ನೋಡಿ ಸಿನಿಮಾ ಬಗ್ಗೆ ರಿವ್ಯೂ ಬರೆದಾಕ್ಬಿಟ್ಟ, ಅವೆಲ್ಲ ಇಲ್ಲ. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು. ಏನೋ ತಮೇವ ಹೇಳ್ಕೋಬೇಕಷ್ಟೆ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ಇಲ್ಲೂ ಸ್ವಾರಸ್ಯ ಇದೆ. ಮತ್ತು
ನೋಡಿ ಇವೆಲ್ಲ ಎಲ್ಲೋ ಮಾತಾಡೋದು, ಸುಮ್ಮನೆ ಗಲಾಟೆ ಮಾಡ್ಕೋಬಾರ್ದು. ಮುಂದೆ ಅವೆಲ್ಲ ಇದ್ದಿದ್ದೆ, ಸತ್ತ ಮೇಲೆ ಏನೋ ಯೋಚನೆ ಮಾಡೋದು. ಈಗ ತಲೆ ಕೆಡಿಸ್ಕೋಬೇಕು ಅಂದರೆ ಇಹ ಆದ ಪದ ಹಾಕಿದ್ದೆ, ಇಲ್ಲೇ ತಿಳಿಬೇಕೆ ಹೊರತು ಎಲ್ಲಿ ತಿಳಿಯಾಗಿಲ್ಲ ಇದನ್ನು. ಆಮೇಲೆ ಬರೀತೀನಿ ಅಂದ, ಮನೆ ಬರೀತೀನಿ ಅಂದ, ಇಹ ಇಲ್ಲಿ ಬರಿಬೇಕು, ನೀನು ಪರೀಕ್ಷೆಯಲ್ಲಿ ಬರೀಬೇಕೆ ಹೊರತು ಎಲ್ಲೇ ಬರೋದ್ರೆ ಕೇಳೋದಿಲ್ಲ. ಮನೆಯಲ್ಲಿ 6 ಪ್ರಶ್ನೆ 10 ಪ್ರಶ್ನೆ ಉತ್ತರ ಕೊಟ್ಟರೆ ನೋಡೋದಿಲ್ಲ ನಾವು. ಇಲ್ಲಿ ಒಂದು ಅರ್ಥ ಬರೋದು ನೋಡ್ತೀವಿ, ಆಯಿತಾ. ಇಹ ಇಲ್ಲಿ ಮಾಡಬೇಕು, ಆ ಥರ ಅರ್ಥ ಬರೆದಾರೆ, ಅವರೇ ಹೇಳಿದ ಅರ್ಥ ಇದು. ಮನುಷ್ಯ ಶರೀರ ಬಂದಾಗ ಅದನ್ನೇ ದಾಸರು ಹೇಳಿದರು, ಏನಂತ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಯಮದೇವ್ರ ಈಗ ನಾರಾಯಣ ನಾರಾಯಣ ಅಂತ ಈಗ ಅಂದರೆ ಅಲ್ಲಿ ಅನ್ಬೇಕಾಗಿತ್ತು, ಇಲ್ಲಿ ಅಂದಿಲ್ಲ, ಆದ್ದರಿಂದ ಇಲ್ಲ. ಅಜಾಮೇಳ ಅದು ಸಕ್ಸಸ್ಫುಲ್ ಆಗಿಬಿಟ್ಟು ಆ ಟೈಮ್ನಲ್ಲಿ ಅಂದ್ಬಿಟ್ನಲ್ಲ, ಒಳ್ಳೆ ಇದು ಬಂತು. ಇಲ್ಲಿ ಇದೆಲ್ಲ ಆಚಾರ ಅಲ್ಲಿ ಬರೆದಿಲ್ಲ, ಬೇರೆ ಕಡೆಗೆ ತಾತ್ಪರ್ಯದಲ್ಲಿ ಕೋಟ್ ಮಾಡ್ತಾರೆ ವಾಕ್ಯ, ಅಷ್ಟೇ ಅರ್ಥ ಬರೆದಿಲ್ಲ, ಎಲ್ಲ ಅರ್ಥ ಬರೆದಿಲ್ಲ. ಅದನ್ನೆಲ್ಲ ಪಾಠ ಮಾಡಬೇಕಾದ್ರೆ ಇದೆಲ್ಲ ಗೊತ್ತಿರಬೇಕಾದ್ರೆ ಪಾಠ ಮಾಡೋಕ್ಕಾಗೋದೇ ಇಲ್ಲ. ಅದಕ್ಕೆ ಇದು ವಿರೋಧ ಕಾಣುತ್ತೆ. ವಿವರಣೆ ಇದೆ. ಅಂಧಂತಮ ಪ್ರವಿಶಂತಿ ಏತು ಅವಿದ್ಯಾಮುಪಾಸತೆ ಇತಿ ಶ್ರುತಿ ವಿರೋಧಾಚ್ಯ ನಾಣ್ಯತೋಪಾಸನಂ ಭವೇತ್. ಬರೀ ಇದರಿಂದ ಮೋಕ್ಷ ಆಗೋದಿಲ್ಲ ಅಲ್ಲ, ಅಂಧಂತಮಸ್ಗೆ ಹೋಗ್ತೇನೆ ಅಂತ ಹೇಳಿದ್ದಾರೆ ಅಂದಮೇಲೆ ಜ್ಞಾನ ಇರಬೇಕು ಅನ್ನೋ ಅರ್ಥ, ಸರಿಯಾದ ಜ್ಞಾನ ಇರಬೇಕೆ ಹೊರತು ಯಾವ ಜ್ಞಾನ ಇರಬಾರದು, ಮಿಥ್ಯಾಜ್ಞಾನ ನಮ್ಮಲ್ಲಿ ಅದು ತಪ್ಪಾಗಿಬಿಟ್ಟಿದೆ. ಸರಿಯಾದ ಜ್ಞಾನ ಇರಬೇಕು, ಅಷ್ಟೇ ಗೊತ್ತಿದೆ ಕೆಲವರಿಗೆ. ನಿಶ್ಚಯ ಜ್ಞಾನ ಇರಬೇಕು ಅಂತ ಗೊತ್ತಿಲ್ಲ. ಅರ್ಥ ಆಯ್ತಾ? ಈಗ ನಿಶ್ಚಯ ಜ್ಞಾನ ಇರೋದಿಲ್ಲ, ಅದು ಉಪಯೋಗ ಇಲ್ಲ. ಮತ್ತು ಅವ್ರು ಹಾಗೆ ಹೇಳ್ತೇವೆ ಹೇಳ್ತಾರೆ, ನಿಶ್ಚಯ ಜ್ಞಾನ ಇಲ್ಲ ಅಂತ ಆಯ್ತಲ್ಲ, ಅವರಿಗೆ ಉಪಯೋಗ ಇಲ್ಲ. ಸೊ ಜ್ಞಾನ ಬೇಡ ಎಂಬ ಒಂದು ಗುಂಪು, ಏನು ಜ್ಞಾನ ಇದ್ದರೆ ಸಾಕು ಇನ್ನೊಂದು ಗುಂಪು, ಅದು ಹರಿಸೋರ ಜ್ಞಾನ ಆಗಿರಬೇಕು ಅಂತ ಮತ್ತೊಂದು ಗುಂಪು. ಆದರೆ ಅದು ನಿಶ್ಚಯ ಜ್ಞಾನ ಆಗಿರಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲದೆ ಹೋದರೆ ಇಷ್ಟಕ್ಕೂ ಕೂಡ ಬೆಲೆ ಇಲ್ಲ, ಅದು ಹೊರಟೋಯ್ತು ಅಂತಲೇ ಅರ್ಥ. ಯಥಾರ್ಥ ಜ್ಞಾನ, ಅದು ಜ್ಞಾನ ಅಂದ್ರೇ ಸಾಕು. ಆ ಲೆಕ್ಕದಲ್ಲಿ ಜ್ಞಾನ ಶಬ್ದಕ್ಕೆ ಎಷ್ಟು ಅರ್ಥ ಇದೆ ಗೊತ್ತಾ? ಲೌಕಿಕ ಜ್ಞಾನ ಅಲ್ಲೇ ಅಲ್ಲ, ಬ್ರಹ್ಮಜ್ಞಾನ ಅಲ್ಲಿಂದ ಶುರುವಾಯಿತು. ಜ್ಞಾನ ಅಂತ ಓದಿ ಬಂದ್ರೇ ಜ್ಞಾನ, ಕೇಳಿ ಬಂದರೆ ಜ್ಞಾನ ಅಲ್ಲ. ಓದಿ ಬಂದ ಅದಕ್ಕೆ ಅರ್ಹತೆ ಇದ್ದವ್ರು ಓದಿನೇ ಬರಬೇಕು, ಕೇಳಿ ಬರೋದಾದ್ರೆ ಕೇಳಿ ಬರಬೇಕು ಹೊರತು ಇಲ್ಲವರು ಇಲ್ಲ. ಮತ್ತು ಟೆಕ್ಸ್ಟೇ ಆಗಬೇಕು, ಬೇರೆಯಿಂದ ಬಂದರೆ ಆಗೋದಿಲ್ಲ. ಎಲ್ಲ ದೊಡ್ಡ ಇದೆ. ಜ್ಞಾನ ಶಬ್ದಕ್ಕೆ ಇಷ್ಟೆಲ್ಲ ಅರ್ಥ ಇಟ್ಕೊಂಡೇ ಮಾತಾಡೋದೀಗ. ಮೆಡಿಕಲ್ ಜ್ಞಾನ ಇಲ್ಲ ಅಂತಾರೆ, ಮೆಡಿಕಲ್ ಜ್ಞಾನ ಇಲ್ಲ ಅಂತ ಅರ್ಥ. ಮನೆ ಏನು ಕಟ್ಸಿದಲ್ರಿ ಅವನಿಗೆ ಜ್ಞಾನ ಇಲ್ಲ ಅಂದರೆ ಇಂಜಿನಿಯರಿಂಗ್ ಜ್ಞಾನ ಇಲ್ಲ ಅಂತ ಅರ್ಥ. ಇಲ್ಲಿ ಬ್ರಹ್ಮಜ್ಞಾನ, ಇದು ಕಾಮನ್, ಬ್ರಹ್ಮಜ್ಞಾನ ಇಲ್ಲ ಅಂಬೋದು ಕಾಮನ್.